ಆವತ್ತಿನ ದಿನ ಮೊಸರು ಕೋಡ್ಬಳೆ ಮಾಡಿದ್ದೆ. ನಾನು ಮೊಸರು ಕೋಡ್ಬಳೆ ಮಾಡಿದಾಗ ಮಗನಿಗೆ ಬಾಕ್ಸ್ಗೆ ಈ ಥರ ಸ್ಟಿಕ್ಸ್ ಥರ ಮಾಡಿ ಇಡ್ತೀನಿ. ಸೊ ಬಾಕ್ಸಲ್ಲಿ ತುಂಬ ಕ್ವಾಂಟಿಟಿ ಇಡ್ಸತ್ತೆ ಆ್ಯಂಡ್ ಅವ್ರಿಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇದು ನೀವು ಸ್ನ್ಯಾಕ್ ಆಪ್ಷನ್ ಆಗಿ ಕಳಿಸ್ಬೋದು, ಲಂಚ್ ಆಪ್ಷನ್ ಆಗೂ ಕಳಿಸ್ಬೋದು. ನೋಡಿ, ಈ ಥರ ಕಡ್ಡಿಗಳ ಥರ ಹಾಕಿದ್ರೆ ಕಚ್ಕೊಂಡು ತಿನ್ಬೋದು. ಆ್ಯಂಡ್ ಈ ಟಿಫನ್ ಮಾಡಿದಾಗ ಜಾಸ್ತಿ ಪ್ರಮಾಣದಲ್ಲೇ ಕಳಿಸ್ತೀನಿ, ಬಿಕಾಸ್ ನಮ್ಮ ಮನೇಲಿ ಮಾಡೋವಂಥ ಮೊಸರು ಕೋಡ್ಬಳೆಗೆ ತುಂಬ ಫ್ಯಾನ್ಸ್ ಇದ್ದಾರೆ ನನ್ನ ಮಗನ ಕ್ಲಾಸಲ್ಲಿ. ಸೊ ಎಲ್ಲರೂ ಸ್ನ್ಯಾಕ್ ಥರ ಇಷ್ಟಪಟ್ಟು ಎತ್ಕೊಂಡು ತಿನ್ಬಿಡ್ತಾರಂತೆ. ಸೊ ಸ್ವಲ್ಪ 2 ಬಾಕ್ಸ್ ಇಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸ್ನ್ಯಾಕ್ಗೆ ಸ್ವಲ್ಪ ಪೀನಟ್ ಚಿಕ್ಕಿ ಇಟ್ಟಿದ್ದೀನಿ. ಗ್ಯಾಸ್ಟ್ರಿಕ್ ತುಂಬ ಆದಾಗ ಸೋಂಪನ್ನು 1 ಲೋಟದಲ್ಲಿ ನೀರಲ್ಲಿ ಹಾಕಿಬಿಟ್ಟು ಒಂದು ಅರ್ಧ ಭಾಗ ಆಗೋವರೆಗೂ ಕುದಿಸ್ಬಿಟ್ಟು ಇದನ್ನು ಫಿಲ್ಟರ್ ಮಾಡಿ ಕುಡಿದ್ರೆ ಗ್ಯಾಸ್ಟ್ರಿಕ್ ಬೇಗನೆ ಕಮ್ಮಿ ಆಗುತ್ತೆ. ಇದು ಸ್ವಲ್ಪ ಕಹಿ ಕಹಿಯಾಗಿರುತ್ತೆ ಆ್ಯಂಡ್ ಬಾಯಿಗೆ ಅಷ್ಟೊಂದು ರುಚಿ ಕೊಡಲ್ಲ, ಬಟ್ ಹೆಲ್ತ್ಗೆ ಮಾತ್ರ ತುಂಬ ಒಳ್ಳೆಯದು. ವಾರಕ್ಕೊಂದ್ಸಲ ಈ ಥರ ಮಾಡ್ಕೊಂಡು ಕುಡಿದ್ರೆ ಗ್ಯಾಸ್ಟ್ರಿಕ್ಕು ನಮಗೆ ಹತ್ತಿರ ಬರಲ್ಲ. ಆವತ್ತಿನ ದಿನ ನಾವು ರಾವಮ್ಮ ಮಾಯಿಂಟಿಕಿ ಮಹಾಲಕ್ಷ್ಮಿ ಅನ್ನೋ ಕಾನ್ಸೆಪ್ಟ್ಗೆ ರೆಡಿಯಾಗಿದ್ವಿ ನಮ್ಮ AVLJ KR ಪುರಂ ವಿಂಗಿಂದ. ಇದು ಏನಪ್ಪ ಅಂದರೆ, ಪ್ರೀವಿಯಸ್ ಮೆಹಂದಿ ಮೀಟಲ್ಲಿ ನಾವು ಮೀಟ್ ಆದಾಗ ಲಕ್ಕಿ ಡಿಪ್ ತೊಗೊಂಡಿದ್ವಿ. ಸೊ ಅದರಲ್ಲಿ 3 ಲಕ್ಕಿ ವುಮೆನ್ ಬಂದಿದ್ದರು. ಅವರ ಮನೆಗೆ ಶುಕ್ರವಾರದ ಸಾಯಂಕಾಲ ಹೋಗಿ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಬಾಗಿನ ಕೊಟ್ಟು ಟ್ರೆಡಿಷ್ನಲ್ಲಾಗೆ ಎಲ್ಲ ರಿಚುವಲ್ಸ್ ಮಾಡಿಬಿಟ್ಟು ನಾವು ಹಿಂದಿರುಗ್ತೀವಿ. ಸೊ ಇದೊಂಥರ ಒಳ್ಳೆ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಯಾರೋ ನಮಗೆ ಪರಿಚಯ ಇಲ್ಲದೇ ಇರೋರು ಮನೆಗೆ ಬಂದು ಅರಿಶಿನ ಕುಂಕುಮ ಕೊಟ್ಟು ಬಾಗಿನ ಕೊಟ್ಟು ತಾಂಬೂಲ ಕೊಡ್ತಾರೆ ಅಂದರೆ ಅದೊಂಥರ ಡಿವೈನ್ ಬ್ಲೆಸ್ಡ್ ಫೀಲಿಂಗ್ ಅಂತಲೇ ಹೇಳ್ಬೋದಲ್ಲ. ಇವ್ರ ಹೆಸರು ಶುಭಶ್ರೀ ಅಂತ. ಸೊ 3 ಲಕ್ಕಿ ಲೇಡೀಸ್ ಬಂದಿದ್ದರು. ಒಬ್ಬರು ನಮ್ಮ ಮನೆ ಹತ್ರ ಇದ್ದರು. ಸೊ ನಾನು ಅವ್ರ ಮನೆಗೆ ಹೋಗೋಕ್ಕೆ ಜಾಯಿನ್ ಆಗಿದ್ದೆ. ಬಿಕಾಸ್ ಮಳೆಗಾಲ ಆಗಿರೋದ್ರಿಂದ ಸಾಯಂಕಾಲದ ಹೊತ್ತು ಮಕ್ಕಳನ್ನ ಕರ್ಕೊಂಡು ದೂರ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇವರೊಬ್ಬರ ಮನೆಗೆ ಮಾತ್ರ ನಾನು ಜಾಯಿನ್ ಆಗಿದ್ದೆ. ನಾವು ಹಬ್ಬಗಳಲ್ಲಿ ಬಾಗಿನ ಕೊಡ್ತೀವಲ್ಲ, ಅದೇ ರೀತಿ ಅರಿಶಿನ ಕುಂಕುಮ ಹೂವು ಮತ್ತು ಹಣ್ಣುಗಳು, ತೆಂಗಿನಕಾಯಿ, ತಾಂಬೂಲ, ಬಾಗಿನದಲ್ಲಿ ಹಾಕ್ತೀವಲ್ಲ ಆ ಸಾಮಾನುಗಳೆಲ್ಲ, ಬ್ಲೌಸ್ ಪೀಸ್ ಅಂತೆ, ಮತ್ತು ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಗಿಫ್ಟನ್ನು ಸಹ ಕೊಟ್ಟು ಅವ್ರಿಗೆ ಬ್ಲೆಸ್ ಮಾಡಿ ಬರೋ ಥರದ್ದು ಕಾನ್ಸೆಪ್ಟ್ ಆಗಿತ್ತು. ನಾವು ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಆಗಿರ್ಬೋದು, ಗೌರಿ ಹಬ್ಬ ಆಗಿರ್ಬೋದು, ಅಮ್ಮನ ಮನೆಗೆ ಹೋಗಿ ಬಾಗಿನ ತಗೊತೀವಿ. ಆ್ಯಂಡ್ ಕೆಲವು ಮುತ್ತೈದೆಗಳನ್ನ ಮನೆಗೆ ಕರೆದು ಬಾಗಿನ ಕೊಡ್ತೀವಿ. ಈ ಥರ ಎಲ್ಲ ಟ್ರೆಡಿಷ್ನಲ್ ರಿಚುವಲ್ಸ್ ಫಾಲೋ ಆಗೋದ್ರಿಂದ ಒಂದು ಒಳ್ಳೆ ಫೀಲಿಂಗೇ ಬರುತ್ತಲ್ವ. ನಾವು ಇಂಥದ್ದೆಲ್ಲ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮೊದಲ ಕಾಲಕ್ಕಿಂತ ಈ ಕಾಲದಲ್ಲಿ ಇಂಥ ರಿಚುವಲ್ಸ್ನ ಫಾಲೋ ಮಾಡೋದು ತುಂಬಾ ಕಮ್ಮಿ ಆಗೋಗಿದೆ. ನಮ್ಮ ಮಕ್ಕಳು ಫ್ಯೂಚರಲ್ಲಿ ಇದನ್ನೆಲ್ಲ ಪಾಟಿಸ್ಬೇಕು. ಈ ಥರ ಯಾಕೆ ಮಾಡ್ತೀವಿ, ಏನೇನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಬೇಕು ಅಂದರೆ ನಾವು ಅವಾಗವಾಗ ಈ ಟ್ರೆಡಿಷ್ನಲ್ಸ್ನ ಫಾಲೋ ಆಗಬೇಕು ಆ್ಯಂಡ್ ಅವ್ರಿಗೆ ಹೇಳ್ಕೊಡ್ಬೇಕು ಅದರ ಇಂಪಾರ್ಟೆನ್ಸ್ ಏನು ಅಂತ. ಸೊ ತವ್ರ ಮನೆಯಿಂದ ಯಾವಾಗೂ ಬರೋದುಂಟು. ಈ ಥರ ಯಾರೋ ಫ್ರೆಂಡ್ಸು ಹೊಸದಾಗಿ ಪರಿಚಯ ಆಗಿರೋರು ನಮಗೆ ಅರಿಶಿನ ಕುಂಕುಮ ಕೊಡ್ತಾರೆ ಅಂದರೆ ಅದು ನಿಜವಾಗ್ಲೂ ಬ್ಲೆಸ್ಡ್ ಫೀಲಿಂಗ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಾವು ಲಕ್ಕಿ ಡಿಪ್ ತೆಗ್ದಿರೋ ಹೆಂಗಸರು ಲಕ್ಕಿ ಅಂತಲೇ ಹೇಳ್ಬೋದು ಈ ಥರ ಪಡ್ಕೊಳ್ಳೋಕ್ಕೆ. ಮತ್ತು ಇವ್ರ ಮನೆಯಲ್ಲಿ ನಾವು ಸಹ 1-2 ಗಂಟೆ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ರಿಚುವಲ್ಸ್ ಎಲ್ಲ ಮುಗಿಸಿದ್ವಿ. ಮತ್ತು ಅವರು ಸ್ವಲ್ಪ ಸ್ನ್ಯಾಕ್ಸ್ ಅರೇಂಜ್ ಮಾಡಿದರು. ಮಕ್ಕಳಷ್ಟಕ್ಕೆ ಮಕ್ಕಳು ಆಡ್ಕೊಂಡಿದ್ರು. ಈ ಥರ ಯಾರಾದರೂ ಮನೆಗಳಿಗೆ ಹೋದಾಗ ಅವ್ರು ಫ್ರೀಯಾಗಿರ್ತಾರೆ, ಆಟ ಸಾಮಾನು ತೊಗೊಂಡು ಆಡ್ಕೊಳ್ತಿರ್ತಾರೆ. ಸೊ ನಮ್ಗೆ ಅವ್ರದ್ದು ಚಿಂತೆ ಅನ್ನೋದೇ ಇರಲ್ಲ. ಆ್ಯಂಡ್ ನಾವು ಸ್ವಲ್ಪ ಮಾತುಗಳು ಹೇಳ್ಕೊಂಡು ಅವ್ರು ಕೊಟ್ಟಿರೋಂಥ ಸ್ನ್ಯಾಕ್ಸು ಬಿಸಿ ಬಿಸಿಯಾಗಿ ತಿನ್ಕೊಂಡು ಸ್ವಲ್ಪ ಹೊತ್ತನ್ನು ಟೈಮು ಸ್ಪೆಂಡ್ ಮಾಡಿದ್ವಿ. ಈವ್ನಿಂಗ್ ಆಗಿರೋದ್ರಿಂದ ಸ್ಕೂಲ್ ಚಿಂತೆ ಇರಲ್ಲ, ಮಕ್ಕಳು ಬರ್ತಾರೆ ಮನೆಯಲ್ಲಿ ಹೋಗಬೇಕು ಅಂತ ಏನೂ ಇರಲ್ಲ. ಸೊ ನಾವು ಸ್ವಲ್ಪ ಟೈಮ್ನ ಆರಾಮಾಗಿ ಸ್ಪೆಂಡ್ ಮಾಡಿ ಹೋದ್ವಿ. ಈ ಹೋಗುವಾಗ ಇವರು ಸಹ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲಗಳು ಅರೇಂಜ್ ಮಾಡಿದರು. ನಾವು ಸಹ ಎಲ್ಲವನ್ನೂ ಪಡ್ಕೊಂಡು ಮನೆಗೆ ಹ್ಯಾಪಿ ಫೇಸಸ್ಸಿಂದ ಹಿಂದಿರುಗಿದ್ವಿ. ಒಂಥರ ಬ್ಲೆಸ್ಡ್ ಈವ್ನಿಂಗ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಜೊತೆ ಯಾವಾಗ ಟೈಮ್ ಸ್ಪೆಂಡ್ ಮಾಡಿದ್ರು ಅದೊಂಥರ ಮೆಮೊರೇಬಲ್ಲಾಗಿ ಯಾವಾಗೂ ಇದ್ದೇ ಇರುತ್ತೆ. ಕೆಲವು ಪಿಕ್ಸು, ಕೆಲವು ವೀಡಿಯೋಸ್ ನೋಡಿದ್ರೆ ನಾವೆಷ್ಟು ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಅದರಲ್ಲೇ ಅರ್ಥ ಆಗೋಗುತ್ತೆ. ಸೊ ನನಗಂತೂ ಈ ಥರ ಇಷ್ಟ. ಯಾವಾಗ ನನ್ನ ಕೈಯಲ್ಲಿ ಸಾಧ್ಯ ಆಗುತ್ತೋ, ಟೈಮ್ ಇರುತ್ತೋ, ಮಕ್ಕಳು ಕೋಆಪ್ರೇಟ್ ಮಾಡ್ತಾರೋ ಆವಾಗ ಅದನ್ನೆಲ್ಲ ನಾನು ಅಟೆಂಡ್ ಮಾಡ್ತೀನಿ. ಮರುದಿನದ ವ್ಲಾಗ್ ಇದು. ನನ್ನ ಫ್ರೆಂಡ್ ಒಬ್ಬರು ಅವ್ರ ಮನೆ ಗೃಹ ಪ್ರವೇಶ ಇತ್ತು ಅಂತ ಕರೀದಕ್ಕೆ ಮನೆಗೆ ಬಂದಿದ್ದರು. ಸೊ ಶುಕ್ರವಾರ ಆಗಿರೋದಕ್ಕೆ ಅವರು ನನಗೆ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಕರೆದ್ರು. ಕೆಲವು ಪರ್ಸ್ನಲ್ ರೀಸನ್ಸಿಂದ ಅವ್ರ ಮನೆ ಗೃಹ ಪ್ರವೇಶಕ್ಕೆ ನಾನು ಅಟೆಂಡ್ ಆಗೋಕ್ಕಾಗಲಿಲ್ಲ. ಬಟ್ ಗಿಫ್ಟೆಲ್ಲ ತಂದು ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಆದಮೇಲೆ ಒಂದಿನ ಹೋಗಿ ಸ್ವಲ್ಪ ಹೊತ್ತು ಅವ್ರ ಮನೆಯಲ್ಲೂ ಇದ್ದು ಗಿಫ್ಟ್ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಕೆಲವರು ನಮಗೆ ಪ್ರೀತಿ ತೋರಿಸಿದಾಗ, ಅದು ಯಾವ ಫಾರ್ಮಲ್ ಆದರೂ ಆಗಲಿ, ಪ್ರೀತಿ ತೋರಿಸಿದಾಗ ತುಂಬ ಖುಷಿಯಾಗತ್ತಲ್ವ. ಈ ಕಾಲದಲ್ಲಿ ಈ ಥರ ಒಳ್ಳೆ ಫ್ರೆಂಡ್ಸ್ ಸಿಗೋದು ತುಂಬಾ ಕಷ್ಟ. ಸೊ ನನಗೆ ಕೆಲವು ಫ್ರೆಂಡ್ಸ್ ಸಿಕ್ಕಿರೋದಕ್ಕೆ ನಾನು ಬ್ಲೆಸ್ಡ್ ಅಂತ ಹೇಳ್ತೀನಿ. ಒಂಥರ ಪರಿಚಯನೇ ಇಲ್ಲ ನೋಡಿ. ಇವ್ರು ನನಗೆ ಪರಿಚಯ ಆಗಿ ಸುಮಾರು 1.5 ಇಯರ್ ಆಯಿತು. ಶ್ರಾವಣಿ ಅಂತ ಇವ್ರ ಹೆಸರು.
ಅಕ್ಕ ಅಂತ ಕರೀತಾರೆ, ಮನ್ಸು ತುಂಬ ಮಾತಾಡ್ತಾರೆ, ಆಗಾಗ ಮನೆಗೆ ಬರ್ತಾರೆ. ಒಂಥರ ಎಷ್ಟೊಂದು ಕ್ಲೋಸ್ ಆಗೋಗಿದ್ದೀವಿ ನಾವು ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ ಮಾತುಗಳಲ್ಲಿ. ಸೊ ಇದು ನಮ್ಮ ರಿಲೇಟಿವ್ಸ್ ಅವ್ರ ಮನೆಯಲ್ಲಿ ಶ್ರೀಮಂತ ಇತ್ತು, ಅಲ್ಲಿಗೂ ಸಹ ಹೋಗಿದ್ವಿ. ಈ ನಡುವೆ ತುಂಬ ಫಂಕ್ಷನ್ಸ್ ಇರೋದ್ರಿಂದ ನಾನು ವ್ಲಾಗ್ ಸರಿಯಾಗಿ ಹಾಕೋಕ್ಕೆ ಆಗ್ತಾಯಿಲ್ಲ, ಶೂಟ್ ಮಾಡ್ಲಿಕ್ಕೆ ಟೈಮೇ ಸಾಕಾಗ್ತಿಲ್ಲ. ಈಚೆ ಹೋದಾಗ ನಾನು ಚಿಕ್ಕವನನ್ನು ನೋಡ್ಕೊಳ್ಳೋದು ಸರಿ ಹೋಗುತ್ತೆ, ಆ್ಯಂಡ್ ಅಲ್ಲಿ ಫಂಕ್ಷನಲ್ಲಿ ಇನ್ವಾಲ್ವ್ ಆಗೋದೇ ಸರಿ ಹೋಗುತ್ತೆ. ಸೊ ಆದಾಗ ಮಾತ್ರ ಕೆಲವು ಚಿಕ್ಕ ಚಿಕ್ಕ ಕ್ಲಿಪ್ಸ್ ತಗೊಂಡು ಎಲ್ಲ ಒಟ್ಟುಗೂಡಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸುಮಾರು 10 ಡೇಸ್ ಆಗೋಗಿತ್ತು ನಾನು ವ್ಲಾಗ್ಸು ವೀಡಿಯೋಸು ಅಪ್ಲೋಡ್ ಮಾಡಿಬಿಟ್ಟು. ಬಟ್ ನನಗೂ ಮಾಡಬೇಕು ಆಡಿಯನ್ಸ್ ಹತ್ರ ಹೋಗಬೇಕು ಅಂತ ಇರುತ್ತೆ, ಬಟ್ ಆಗ್ತಿರ್ಲಿಲ್ಲ. ಆ್ಯಂಡ್ ಫೆಸ್ಟಿವಲ್ ಸೀಸನ್ ಇದ್ರಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಸೊ ಎಲ್ಲ ಇದು ನಮ್ಮ ಅತ್ತೆ ಕಡೆ ರಿಲೇಟಿವ್ಸು. ನಮ್ಮ ಅತ್ತೆಯವ್ರದ್ದು ದೊಡ್ಡ ಫ್ಯಾಮಿಲಿ, ನಮ್ಮ ಅತ್ತೆಯವ್ರು 11 ಜನ ಅವರ ತಾಯಿಗೆ. ಸೊ ದೊಡ್ಡ ಫ್ಯಾಮಿಲಿ, ಅವ್ರ ಮಕ್ಕಳುಗಳು ಮೊಮ್ಮಕ್ಕಳುಗಳು ಎಲ್ಲರೂ ಇದ್ದಾರೆ. ನಾವು ಎಲ್ಲಾದರೂ ಸೇರಿದ್ರೆ ಸುಮಾರು ನಮ್ಮ ಫ್ಯಾಮಿಲಿಯವರೇ 150 ಜನ ಆಗೋಗ್ತಾರೆ. ಒಂಥರ ಚೆನ್ನಾಗಿರುತ್ತೆ. ಇವರು ವೀಕ್ ಡೇ ಶ್ರೀಮಂತನ ಇಟ್ಕೊಂಡಿದ್ರು. ಸೊ ನಮ್ಮ ಹಸ್ಬೆಂಡ್ಸ್ ಯಾರೂ ಅಟೆಂಡ್ ಆಗೋಕ್ಕೆ ಆಗಲಿಲ್ಲ, ಆಫೀಸ್ಗಳಿರೋದ್ರಿಂದ. ನಾವು ಲೇಡೀಸ್ ಎಲ್ಲರೂ ಹೋಗಿದ್ವಿ. ಅತ್ತೆ ಮಾವ ಬಂದಿದ್ದರು, ಅವರು ನನ್ನ ಮಗನ್ನ ಕರ್ಕೊಂಡೋದ್ರು. ದೊಡ್ಡ ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಸಹ ಹೋಗಿದ್ದೆ. ನೋಡಿ, ವೀಕ್ ಡೇ ಫಂಕ್ಷನ್ಸ್ ಇದ್ದರೆ ಒಂಥರ, ವೀಕೆಂಡ್ ಫಂಕ್ಷನ್ಸ್ ಇದ್ದರೆ ಒಂಥರ ಸಂಭ್ರಮ ಅಲ್ವಾ. ಸೊ ಅಲ್ಲಿ ಖುಷಿಯಾಗಿ ಎಲ್ಲರೂ ಮಾತಾಡಿಕೊಂಡು ಶ್ರೀಮಂತನೂ ಸಹ ಅಟೆಂಡ್ ಆದ್ವಿ. ದೊಡ್ಡ ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಹೋಗಿದ್ದು ಊಟಗಳು ಆಗೋ ಅಷ್ಟೊಳಗಡೆ ಮನೆಗೆ ಹೊಟ್ಟೋಗ್ಬೇಕು, ಅವ್ನು ಬರೋ ಟೈಮ್ ಆಯಿತು ಅಂತ ಮನಸ್ಸಲ್ಲಿರುತ್ತೆ. ಸೊ ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಹೋದ್ರೆ ಒಂಥರ ಟೆನ್ಷನ್ ಇರುತ್ತಲ್ಲ, ಅವ್ರು ಸ್ಕೂಲಿಂದ ಬರೋ ಅಷ್ಟೊಳಗಡೆ ಹೊಟ್ಟೋಗ್ಬೇಕು, ಅವ್ರಿಗೆ ಊಟ ಇಡಬೇಕು ಅಂತ ಹೇಳಿ. ಸೊ ಊಟಗಳು ಎಲ್ಲ ಮುಗೀತು. ನಾವು ಒಬ್ಬೊಬ್ಬರೇ ಮಾತಾಡಿಕೊಂಡು ಎಲ್ಲ ಬೈ ಹೇಳ್ಕೊಂಡು ಡಿಸ್ಪರ್ಸು ಸಹ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನಾವು ಫಸ್ಟ್ ಬಂತಿಯಲ್ಲೇ ಕುತ್ಕೊಂಡ್ಬಿಟ್ವಿ, ನಾನು ನನ್ನ ಸಿಸ್ಟರು. ಈ ಮಕ್ಳುಗಳು ತಿನ್ನೋದೇ ಒಂದು ದೊಡ್ಡ ರಾಮಾಯಣ. ಸೊ ಸ್ವಲ್ಪ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡಿ ಮತ್ತು ನಾವು ಬಾಯ್ ಹೇಳಿಬಿಟ್ಟು ವಾಪಸ್ಸಾದ್ವಿ. ಸೊ ಖುಷಿ ವಿಚಾರ ಏನು ಅಂದರೆ, ಈ ಥರ ಫ್ಯಾಮಿಲಿ ಫಂಕ್ಷನ್ಸ್ಗೆ ಆದಾಗ ಹೋಗೋದು. ಇವರು ಗಗನ್ಯ ಅಂತ, ಸೊ ಇವ್ರದ್ದೇ ಶ್ರೀಮಂತ ಇದ್ದಿದ್ದು. ಇನ್ನೂ ಮಗು ಆಗಿಲ್ಲ, ಇನ್ನೊಂದು 10-15 ದಿನದಲ್ಲಿ ಶಿಲ್ ಬಿ ಬ್ಲೆಸ್ಡ್ ವಿತ್ ಎ ಸ್ಮಾಲ್ ಬೇಬಿ. ಸೊ ಅವ್ರನ್ನೂ ಬ್ಲೆಸ್ಡ್ ಮಾಡಿ ಎಲ್ಲರೂ. ನಾನು ವೀಡಿಯೋ ತೆಗಿತಾಯಿದ್ರೆ ಅವರು ಹೇಳ್ತಾಯಿದ್ರು, ಅತ್ತೆ ನಾನು ಕಾಣಿಸ್ಬೇಕು ಅಂತ. ಸೊ ನನಗೆ ವರ್ಷೆಯಲ್ಲಿ ಇವರು ಸೊಸೆ ಆಗಬೇಕು. ಸೊ ಇಷ್ಟಿಷ್ಟು ಚಿಕ್ಕ ವಯಸ್ಸಲ್ಲೇ ನಾವು ಅತ್ತೆಗಳು ಅಜ್ಜಿಗಳು ಆಗೋಗಿರ್ತೀವಿ ಅಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್.